ಯತ್ನಾಳ್ 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 ಮಂಡ್ಯ ಟು ಇಂಡಿಯಾ ಅಂತ ಪ್ರತಿ ಬಾರಿ ಕೇಳಿ ಬರ್ತಾ ಇತ್ತು. ಆದ್ರೆ ಈ ಬಾರಿ ಯತ್ನಾಳ್ ಅದನ್ನ ನಿಜ ಮಾಡಿದ್ದಾರೆ. ನನ್ನ ಪಾರ್ಟಿಯ ಚಿಹ್ನೆ JCP ಗುರುತು ಅಂತ ಯಾರು ಹಿಂದುತ್ವದ ಮಕವಾಡ ಹಾಕೊಂಡು ಬರ್ತಾರೆ ಅವ್ರಿಗೆ ಮತ ನೀಡಬೇಡಿ, ನಾವೇ ಒಂದು ಹಿಂದುತ್ವದ ಪಕ್ಷ ಕಟ್ತೇವೆ. ನೇರವಾಗಿ ಹೈಕಮಾಂಡ್ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಯಾಕೆ ಯತ್ನಾಳ್ಗೆ ಇಷ್ಟೊಂದು ಕ್ರೇಜ್? ಯತ್ನಾಳ್ಗೆ ಇರುವಂತ ವರ್ಚಸ್ಸು ಯಾವುದು ಅಂತ ಬಿಜೆಪಿ ನಾಯಕರು ಅರ್ಥ ಮಾಡ್ಕೊಂಡಿಲ್ವಾ? ನಿಜವಾದ ಹಿಂದುತ್ವ ನಾಯಕಗಳನ್ನ ಬಿಜೆಪಿ ಅಕ್ಸೆಪ್ಟ್ ಮಾಡಲ್ವಾ? ಹಾಯ್, ನಾನು ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್. ಯತ್ನಾಳ್ 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 ಸದ್ಯ ಎಲ್ಲಿ ನೋಡಿದ್ರು ರಾಜ್ಯಾದ್ಯಂತ ಯತ್ನಾಳ್ ಎಂಬ ಕೂಗು ದೊಡ್ಡ ಮಟ್ಟದಲ್ಲೇ ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ಮೊನ್ನೆ ನಡೆದಂತ ಮದ್ದೂರು ಘಟನೆಯಲ್ಲೂ ಕೂಡ ಅಷ್ಟೇ ಪ್ರತಾಪ್ ಸಿಂಹ ಆಗಿರ್ಬೋದು, ಹಾಗೆ ಬಿಜೆಪಿಯ ಪ್ರಮುಖ ನಾಯಕರಾದಂಥ ಆರ್ ಅಶೋಕ್, CT ರವಿ, ಈ ರೀತಿಯಾದ ಇನ್ನಿತರ ನಾಯಕರುಗಳು ಭಾಷಣ ಮಾಡುತ್ತಿದ್ದಂಥ ಸಂದರ್ಭದಲ್ಲೂ ಯತ್ನಾಳ್ ಯತ್ನಾಳ್ ಎಂಬ ಅನ್ನೋ ಕೂಗು ಕೇಳಿ ಬಂತು. ಅದು ಕೂಡ ಇದು ಯಾವುದೇ ಸಂಬಂಧ ಇಲ್ಲದಂತೆ ಅಲ್ಲಿ ಒಂದು ಕೂಗು ಕೂಡ ಕೇಳಿ ಬರುತ್ತೆ. ಯತ್ನಾಳ್ ಯತ್ನಾಳ್ ಎಂಬ ಕೂಗು ಇದು ದೊಡ್ಡ ಮಟ್ಟದಲ್ಲಿ ಕುತೂಹಲ ಮೂಡಿಸುವಂತ ಅಂಶ ಅಂತಾನೆ ಹೇಳ್ಬೋದು. ಎಲ್ಲಿಯ ಬಿಜಾಪುರ, ಎಲ್ಲಿಯ ಮದ್ದೂರು? ಬಿಜಾಪುರದ ನಾಯಕನಿಗೆ ಮದ್ದೂರಿನಲ್ಲಿ ಒಂದು ಜೈಕಾರ ಸಿಗುತ್ತೆ ಅಂದ್ರೆ ಯತ್ನಾಳ್ಗೆ ಇರುವಂತ ವರ್ಚಸ್ಸು ಯಾವುದು ಅಂತ ಬಿಜೆಪಿ ನಾಯಕರು ಅರ್ಥ ಮಾಡ್ಕೊಂಡಿಲ್ವಾ? ಬಿಜೆಪಿ ನಾಯಕರು ಇಷ್ಟಾದ್ರೂ ಕೂಡ ಯಾಕೆ ಸುಮ್ಮನೆ ಇದ್ದಾರೆ? ಹೈಕಮಾಂಡ್ನ ನಾಯಕರು ಯಾಕೆ ಯತ್ನಾಳನ್ನ ವಾಪಸ್ ತೆಗೆದುಕೋತಿಲ್ಲ ಬಿಜೆಪಿಗೆ ಅನ್ನೋ ಒಂದು ಪ್ರಶ್ನೆಗಳು ಸಾಕಷ್ಟು ಕೇಳಿ ಬರ್ತಾ ಇದೆ ರಾಜ್ಯಾದ್ಯಂತ. ಅದರಲ್ಲೂ ಕೂಡ ಯತ್ನಾಳ್ ಅವರ ಮದ್ದೂರಿನಲ್ಲಿ ಇದ್ದಂಥ ಫ್ಯಾನ್ ಬೇಸ್ ನೋಡಿ ದೊಡ್ಡ ಮಟ್ಟದಲ್ಲಿ ಹೈಕಮಾಂಡ್ಗೂ ಕೂಡ ಸಾಕಷ್ಟು ಬಿಜೆಪಿ ನಾಯಕರು, ಕಾರ್ಯಕರ್ತರು ಪ್ರಶ್ನೆ ಮಾಡ್ತಿದ್ದಾರೆ, ಯಾಕೆ ಯತ್ನಾಳ್ ಅವರನ್ನ ನೀವು ವಾಪಸ್ ತೆಗೆದುಕೋತಿಲ್ಲ? ನಿಜವಾದ ಹಿಂದುತ್ವ ನಾಯಕಗಳನ್ನ ಬಿಜೆಪಿ ಅಕ್ಸೆಪ್ಟ್ ಮಾಡಲ್ವಾ ಎಂಬ ಪ್ರಶ್ನೆಯನ್ನು ಕೂಡ ಸಾಕಷ್ಟು ಜನ ಕೇಳ್ತಿದ್ದಾರೆ. ಅದರಲ್ಲೂ ಇಲ್ಲಿ ಕುತೂಹಲ ಮೂಡಿಸುವಂತ ಅಂಶ ಏನಪ್ಪಾ ಅಂದ್ರೆ, ಮದ್ದೂರಿನಲ್ಲಿ ಒಂದು ಸಾಮೂಹಿಕ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಹಲವು ಪ್ರಮುಖ ನಾಯಕರಾದಂಥ ವಿಜಯೇಂದ್ರ, ಆರ್ ಅಶೋಕ್, CT ರವಿ ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ. ಇವರೆಲ್ಲರೂ ಭಾಷಣ ಮಾಡುತ್ತಿದ್ದಂಥ ಸಂದರ್ಭದಲ್ಲೂ ಯತ್ನಾಳ್ ಎಂಬ ಕೂಗು ಕೇಳಿಬರುತ್ತೆ. ಆದರೆ ಆ ದಿನ ಸಾಮೂಹಿಕ ಗಣಪತಿ ವಿಸರ್ಜನೆ ಇದ್ದು 28 ಗಣಪತಿ ಮೂರ್ತಿಗಳು ವಿಸರ್ಜನೆ ಮಾಡೋದಕ್ಕೆ ತಯಾರಾಗಿದ್ವು. ಬೃಹತ್ ಶೋಭಾಯಾತ್ರೆ, ಹಿಂದುತ್ವದ ಮೆರವಣಿಗೆ ಅಂತ ಕೂಡ ಕೇಳಿ ಬರ್ತಿತ್ತು ಆ ಮೆರವಣಿಗೆ ಹೆಸರು. ಆದರೂ ಕೂಡ ಅಲ್ಲಿ ಕೇವಲ 3,000 ರಿಂದ 5,000 ಜನ ಸೇರ್ಕೊಂಡಿದ್ರು. ಆದರೆ ಯತ್ನಾಳ್ ಅವರು ಗುರುವಾರ ಯಾವುದೇ ದೊಡ್ಡ ಮಟ್ಟದ ಮಾಹಿತಿ ಇಲ್ಲದೆ, ಪ್ರಚಾರ ಇಲ್ಲದೆ ನೇರವಾಗಿ ಮದ್ದೂರಿಗೆ ಹೋಗ್ತಾರೆ. ಆದರೂ ಕೂಡ ಅಲ್ಲಿ ದೊಡ್ಡ ಮಟ್ಟದ ಕಾರ್ಯಕರ್ತರ ಪಡೆನೆ ಹರಿದು ಬರುತ್ತೆ. ಯಾಕೆ ಯತ್ನಾಳ್ಗೆ ಇಷ್ಟೊಂದು ಕ್ರೇಜ್? ಯಾಕೆ ಯತ್ನಾಳ್ಗೆ ಇಷ್ಟೊಂದು ನಾಯಕರು ಹಿಂದೆ ಬರ್ತಿದ್ದಾರೆ? ಯಾಕೆ ಯತ್ನಾಳ್ ಹಿಂದೆ ಇಷ್ಟೊಂದು ಜನ ನಿಂತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಮೂಡ್ ಬರ್ತಿದೆ ರಾಜ್ಯಾದ್ಯಂತ. ಅದರಲ್ಲೂ ಕೂಡ ಯತ್ನಾಳ್ ಅವರು ಇಷ್ಟಕ್ಕೆ ಸುಮ್ಮನಾಗಿಲ್ಲ. ನಿನ್ನೆ ಮಾಡಿದಂಥ ಭಾಷಣದಲ್ಲಿ ನೇರವಾಗಿ ಹೈಕಮಾಂಡ್ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾದರೂ ಹೈಕಮಾಂಡ್ ನನ್ನ ವಾಪಸ್ ತೆಗೆದುಕೊಳ್ಳದೆ ಹೋದರೆ ನಾವೇ ಒಂದು ಹಿಂದುತ್ವದ ಪಕ್ಷ ಕಟ್ತೇವೆ. ಪ್ರತಾಪ್ ಸಿಂಹ, ನಾನು ಸೇರಿ 2028ಕ್ಕೆ ಹೊಸ ಸರ್ಕಾರ, ಹಿಂದುತ್ವ ಪರವಾದಂಥ ಸರ್ಕಾರವನ್ನ ರಚನೆ ಮಾಡ್ತೇವೆ ಅಂತ ನೇರವಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಅದನ್ನ ಹೊರತುಪಡಿಸಿ ನನ್ನ ಪಾರ್ಟಿಯ ಚಿಹ್ನೆ JCP ಗುರುತು ಅಂತ ಕೂಡ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನೀವು DJಗೆ ಯಾವುದೇ ಪರ್ಮಿಷನ್ ತೆಗೆದುಕೊಳ್ಳೋ ಹಾಗಿಲ್ಲ, ಗಣಪತಿ ಕೂರಿಸೋದಕ್ಕೆ ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ. ಪ್ರತಿ ಒಂದು ಗಣಪತಿ ಎಲ್ಲೆಲ್ಲಿ ಗಣಪತಿ ಮೂರ್ತಿಯನ್ನ ಕೂರಿಸ್ತಾರೆ ಆ ಗಣಪತಿ ಮೂರ್ತಿಗಳಿಗೆ ನಾನೇ ಒಂದೊಂದು JCPಯನ್ನ ಕೊಡ್ತೇನೆ ಅಂತ ಕೂಡ ಘೋಷಣೆಯನ್ನ ಮಾಡಿದ್ದಾರೆ. ಇದನ್ನ ಕೇಳಿ ಮದ್ದೂರು ಆಗಿರ್ಬೋದು, ಮದ್ದೂರಿನಲ್ಲಿ ಮಾಡದಂತ ಈ ಭಾಷಣ ಆಗಿರ್ಬೋದು, ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲೇ ವೈರಲ್ ಆಗ್ತಿದೆ. ಈಗ ಮಂಡ್ಯ ಟು ಇಂಡಿಯಾ ಅಂತ ಪ್ರತಿ ಬಾರಿ ಕೇಳಿ ಬರ್ತಾ ಇತ್ತು. ಆದ್ರೆ ಈ ಬಾರಿ ಯತ್ನಾಳ್ ಅದನ್ನ ನಿಜ ಮಾಡಿದ್ದಾರೇನೋ ಅನ್ನೋ ಒಂದು ಕುತೂಹಲ ಕೂಡ ಮೂಡಿಸ್ತಿದೆ. ಅದರಲ್ಲೂ ಕೂಡ ಮದ್ದೂರಿನಲ್ಲಿ ಯತ್ನಾಳ್ ಅವರು ಮಾಡದಂತ ಭಾಷಣ, ಯತ್ನಾಳಿಗೆ ಹರಿದು ಬಂದಂತ ಜನಸಾಗರ ಈಗ ಹೈಕಮಾಂಡ್ ಬಿಜೆಪಿ ಪಾಳ್ಯದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಿದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇಷ್ಟಕ್ಕೂ ಯತ್ನಾಳ್ ನೆನ್ನೆ ಸುಮ್ಮನಾಗಿಲ್ಲ. ನೇರವಾಗಿ ಮತ್ತೊಮ್ಮೆ ಯಡಿಯೂರಪ್ಪ ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ಬಿಜೆಪಿ ನಾಯಕರ ಮೇಲೆ ನೇರವಾಗಿ ಮತ್ತೊಮ್ಮೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾರು ಹಿಂದುತ್ವದ ಪರವಾಗಿ ವೋಟ್ ಕೇಳೋದಕ್ಕೆ ಬರ್ತಾರೆ ಅವರಿಗೆ ಮತ ನೀಡಬೇಡಿ,
ಯಾರು ಹಿಂದುತ್ವದ ಮಕವಾಡ ಹಾಕ್ಕೊಂಡು ಬರ್ತಾರೆ ಅವ್ರಿಗೆ ಮತ ನೀಡಬೇಡಿ, ನೇರವಾಗಿ ಯಾರು ಹಿಂದುತ್ವದ ಪರವಾಗಿ ನಿಲ್ತಾರೆ, ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನು ಯಾರು ಮಾಡೋದಿಲ್ವೋ ಅವ್ರಿಗೆ ಮಾತ್ರ ಮತ ನೀಡಿ. ಮುಂದಿನ ದಿನಗಳಲ್ಲಿ ನಾನು ಹಿಂದುತ್ವದ ಪಕ್ಷ ಕಟ್ತೇನೆ, 2028ಕ್ಕೆ ನನ್ನ ಮುಖ್ಯಮಂತ್ರಿಯಾಗಿ ನೀವು ಸ್ವಾಗತ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಇಷ್ಟಕ್ಕೆ ಯತ್ನಾಳ್ ಅವರು ಸುಮ್ಮನಾಗಿಲ್ಲ. ಮತ್ತೆ ಮುಂದಿನ ದಿನಗಳಲ್ಲಿ ನಾನು ಮೈಸೂರು ಆಗಿರ್ಬೋದು, ಚಾಮರಾಜನಗರ, ಮಂಡ್ಯ ರಾಜ್ಯಾದ್ಯಂತ ಪ್ರವಾಸ ಮಾಡ್ತೀನಿ ಅಂತ ಈಗಾಗಲೇ ಮುಂದಾಗಿದ್ದಾರೆ. ಎಲ್ಲ ಒಂದು ಕಡೆ ಹೈಕಮಾಂಡ್ಗೆ ಏನಾದರೂ ಸಂದೇಶ ರವಾನೆ ಮಾಡೋದಕ್ಕೆ ಯತ್ನಾಳ್ ಅವರು ಈ ಪ್ರವಾಸವನ್ನು ಕೈಗೊಂಡ್ರ ಅನ್ನೋ ಒಂದು ಕುತೂಹಲ ಕೂಡ ಮೂಡಿಸ್ತಿದ್ರೆ, ಇನ್ನೊಂದು ಕಡೆ ಯತ್ನಾಳ್ ಅವರು ಮುಂದಿನ ದಿನಗಳಲ್ಲಿ ನಾನು ಪಕ್ಷ ಕಟ್ತೇನೆ ಅಂತ ಸುಳಿವು ಕೂಡ ನೀಡ್ತಿದ್ದಾರೆ. ಹೈಕಮಾಂಡ್ಗೆ ಹೆದರಿಸ್ತಿದ್ದಾರೋ ಅಥವಾ ಪಕ್ಷ ಕಟ್ಟುವ ನಿರೀಕ್ಷೆಯಲ್ಲಿ ಯತ್ನಾಳ್ ಅವರು ಇದ್ದಾರೋ ಅನ್ನೋ ಒಂದು ಕೂಡ ಕುತೂಹಲ ಸಾಕಷ್ಟು ಕಾರ್ಯಕರ್ತರಲ್ಲಿ ಎಡೆ ಮಾಡಿದೆ. ಈಗ ಮುಂದಿನ ಯತ್ನಾಳ್ ಅವರ ನಡೆ ಯಾವ ರೀತಿಯಾಗಿದೆ ಅಂತ ಕುತೂಹಲ ಮೂಡಿಸ್ತಿದೆ. ಇಲ್ಲಿ ತೀವ್ರ ಕುತೂಹಲ ಮೂಡುತ್ತಿರುವಂತ ಅಂಶ ಏನಂದ್ರೆ ಯತ್ನಾಳ್ನ ಮುಂದಿನ ನಡೆ ಏನು ಅಂತ ತೀವ್ರ ಕುತೂಹಲ ಮೂಡಿಸ್ತಿದೆ. ಯತ್ನಾಳ್ ಮುಂದಿನ ದಿನಗಳಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಪಕ್ಷ ಕಟ್ತಾರೋ ಅಥವಾ ಮತ್ತೆ ಮರಳಿ ಗೂಡಿಗೆ ಎಂಬುವಂತೆ ಬಿಜೆಪಿಗೆ ಹೋಗ್ತಾರೋ? ನೀವೇ ಕಮೆಂಟ್ ಮಾಡಿ ಯತ್ನಾಳ್ ಅವರ ಮುಂದಿನ ನಡೆ ಏನಾಗಬೇಕು ಅಂತ.